ನೋಡಿ ಸ್ಟಾರ್ ಅಣಬೆ ಎದ್ದಿದೆ ಅಂತ ಅಂದ್ಬಿಟ್ಟು ನಿನ್ನೆ ಮಳೆ ಊದಿದೆ, ಇವತ್ತು ಎದ್ದಿದೆ ನೋಡೋಣ ಅಂತ ಅಂದ್ಬಿಟ್ಟು ಹಾಗೇ ಹಿಂಗೆ ಬಂದೆ. ನೋಡಿ ಇಲ್ಲಿ ಯಾವಾಗಲೂ ಅಣಬೆ ಎದ್ದಳವು ಈ ಪ್ಲೇಸಲ್ಲಿ, ನೋಡೋಣ ಅಂತ ಬಂದೆ. ನೋಡಿ ಸ್ಟಾರ್ ಅಣಬೆ ಎದ್ದಿದೆ ಅಂತ ಅಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂತೆಗೆ ಹೋಗಿದ್ದು. ಇವತ್ತು ಹಬ್ಬದ ಸಂತೆ, ಇವತ್ತು ಸಂತೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ನಮ್ಮದಿದ್ದು ಕದ್ಬಳ್ಳಿ ಸಂತೆ, ಶನಿವಾರ ಸಂತೆ. ಸಂಡೇ ಹಬ್ಬ ಇರೋದ್ರಿಂದ ಇವತ್ತು ಶನಿವಾರ ಸಂತೆಗೆ ಹೋಗಿ ಐಟಮ್ಸ್ ತೊಗೊಂಬರೋಣ ಅಂತ ಹೋಗಿದ್ದಾಗ ಈ ವಿಡಿಯೋನ ಸ್ವಲ್ಪ ಕ್ಲಿಕ್ ಮಾಡಿಕೊಂಡೆ. ಅದು ಇದೇನು ಈರಿನಾ? ಮಣ್ಣೀರಿ ಬೇರೆ ಬರ್ತದಲ್ವಾ? ಅದು ಮಣ್ಣೀರಿ ಅದು ಏನು ಕಿಡ್ನಿ, ಅದು ಬೀಜ ಎಣ್ಣಾಡುತ್ತಾನೆ. ಕಿಡ್ನಿ ನೋಡು, ಮನುಷ್ಯದ ಕಿಡ್ನಿನೂ ಹಂಗೆ ಇರ್ತದೆ. ಕುಡಿಲಿ, ಅದು ಕುಡ್ಲಲ್ಲಿ ಕುಯ್ದು ಕೊಡು. ನೋಡಿ ಆಳಿಂದು ಇಷ್ಟು ದಪ್ಪ ಇರ್ತದೆ ಇಲ್ಲ, ಕಿಡ್ನಿ. ಮನುಷ್ಯ ಕಿಡ್ನಿನೂ ಹಿಂಗೆ ಇರ್ತದಲ್ವಾ? ಕಿಡ್ನಿ ಏನು ಬೇಕವ? ಮತ್ತೆ ಇನ್ನೇನೈತೆ? ಇವು ಸುಡವ. ಇದು ಮಣ್ಣೀರಿ ಅಲ್ವಾ? ಇದನ್ನ ಗೋಡೆ ಗಂಟ ಹಾಕಿರ್ತಾರಲ್ವಾ? ಇದನ್ನ ಗೊತ್ತಿಲ್ಲ ಒಟ್ಟಿನಲ್ಲಿ. ಇದನ್ನ ಕಿತ್ತಿದ ತಕ್ಷಣ ಗೋಡೆ ಗಂಟ ಹಾಕ್ತಾರೆ. ನಾನು ನೋಡಿದ್ದೀನಿ, ನಮ್ಮ ಅಪ್ಪರು ಅಲ್ಲೆಲ್ಲ ಮರಿಕ್ ಹೋದಾಗೆಲ್ಲ ಪಟ್ ಅಂತ ಗೋಡೆ ಗಂಟ ಹಾಕಾರ. ಅದು ಯಾಕೆ ಗಂಟ ಹಾಕಾರು ಅಂತ ಗೊತ್ತಿಲ್ಲ, ಗೋಡೆಗೆ ಹಾಕಾರ. ಇವಾಗ ಕುಯ್ತಿರೋದು ಇದು ಹೇಳು, ಈರಿ. ಇದು ಮಾಡ್ತಾರಲ್ಲ ಎಂಥದ್ದು, ಚಾಕ್ನ. ಇವೇ ತಾನೇ ಚಾಕ್ನಾಗೆಲ್ಲ ಹಾಕೊಳ್ಳೋದು. ಇದು ಇದ್ರ ಮೇಲೆ ಕಾಯ್ಕೊಂಡು ಸುಡ್ತಾರಲ್ಲ. ಇಲ್ಲಿ ಕಳ್ಳು ಬೋಟಿ. ಬ್ಲಡ್ಡು ಪಲಿದಳಿಕೆಯಾ? ಅದು ಬಿಸಿನೀರಿಗೆ ಹಾಕ್ಬಿಟ್ಟು ಅವಾಗಲೇ ಈ ನೀರೊಳಗೆ ಹಾಕ್ಬೋದಾಯಿತು. ಬಿಸಿನೀರಿಗೆ ಅವನಿಗೆ ಸ್ಮೆಲ್ ಗೊತ್ತಾಯ್ತು. ಸುಮ್ಮನಿರವ, ದೇವ್ರು ಮಾಡೋಕ್ಕೆ ನಿನಗಲ್ಲ. ಆಮೇಲೆ ತಿನ್ನೀರ ಸಂಜೆಗೆ ಕೆಂದ ತನ್ನ ಕಾಲು ಒಂದೇ. ಇದೇನು ಆರ್ಟು ಅಲ್ವಾ? ಕರೆಕ್ಟು. ಇಲ್ಲ ಹೆಂಗೈತೆ ತೋರ್ಸು. ಮನುಷ್ಯರದು ಹಂಗೆ ಅಲ್ವಾ? ಶ್ವಾಸಕೋಶ ನೋಡಿ, ಎರಡು ಶ್ವಾಸಕೋಶ ಸೇಮ್. ಮನುಷ್ಯರಿಗೆ ಹೆಂಗಿರ್ತವೆ ಹಂಗೆ ಪ್ರಾಣಿಗಳಿಗೂ ಇರ್ತಾವಲ್ಲ. ಇದರಲ್ಲಿ ನೋಡಿಲ್ಲ ಶ್ವಾಸಕೋಶದಲ್ಲಿ ಏನ ಬ್ಲಾಕ್ ಆಯ್ತು ಅಂತಲ್ಲ, ಪೈಪ್ ಕೊಡಲ್ಲ. ಶ್ವಾಸಕೋಶ ಆರ್ಟ್ ಇಲ್ಲ ಮತ್ತೆ? ಅದೇ ಆರ್ಟು ಅನ್ಸುತ್ತೆ. ಶ್ವಾಸಕೋಶ ಕಂಡ ಇದು ಕಣ್ಣು ತರಬೇಕಾಯಿತು. ಕಣ್ಣ ಒಂದು ಇಸ್ಕೊಂಬರ್ಬೇಕಾಯ್ತು ಕಣ್ಣ.
ಹಾಕಿರ್ಬೇಕು ನಮ್ಮ ಮನೆಯೊಳಕ್ಕೆ ಹಾಂ ಹಾಕಿರ್ಬೇಕು ತರಕಾರಿ ಕಣ್ಣ ಕಣ್ಣು ತಿಂತೀಯ. ನಮ್ಮೂರಲ್ಲಿ ಮರಿ ಕುಯ್ದಾಗ ಅದೇ ಶಾಂತಕ್ಕ ಇದ್ರಲ್ಲ ಆ ಕಣ್ಣು ಮತ್ತೆ ಎಂಥದ್ದು ಮೆದ್ಲಿ ಕಾಯ್ಕೊಂಡು ಕುತ್ಕೊಳ್ಳೋದು. ಏನು ಬೇಕು ಅಂದರೆ ನಮಗೆ ಕಣ್ಣು ಮೆದ್ಲು ಕೊಡಿ ಫಸ್ಟು ಅಂತ ಅನ್ನೋದು. ಹ್ಞೂ ಕಣ್ಣು ಮೆದ್ಲು ತಗೊಂಡೋಗೋದು. ಮೆದ್ದಳು ಇಲ್ಲೊಂದೈತೆ ನೋಡಿ ಕಿಡ್ನಿ. ಅಲ್ಲ ಅಲ್ಲೊಂದು ಮಡಿಕೊಂಡು ಇಲ್ಲಿಗೊಂದು ಹಾಕಾರಲ್ವ, ಅರ್ಧ ಕೂದಿಕ್ಕಿದಲ್ಲ ಅದು. ಅದು ಕಳ್ಳು ಕಳ್ಳು ಜಠರ, ದೊಡ್ಡ ಕಳ್ಳು, ಸಣ್ಣ ಕಳ್ಳು. ಇದು ದೊಡ್ಡ ಕಳ್ಳು. ಕಳ್ಳಲ್ಲ, ಕಳ್ಳ ಅದು ದೊಡ್ಡ ಕಳ್ಳು ಅಂತಾರಲ್ಲ ಅದು. ಇದು ಅದಿದು ಏನಂತಾರದ ಇದು ಮೇಲ್ಗಡೆ ಇತ್ತಾಗ ಏನಿಲ್ಲ, ಮೇಲ್ಗಡೆದ ಮಟನ್ ತೋರಿಸ್ತಾನ. ಮಟನ್ ಕವರ ಇದು ಸುರಿಬೇಕಾಯ್ತು ಕಣಪ್ಪ. ರಕ್ತನೂ ಕುಯ್ತಿ ಅತ್ತ ಬಿಸಿನೀರು ಹಾಕೊಂಬರೋಣ. ಕೊಲ್ಲಿಗಳಿಕೆ ಲಡ್ಡು ಮಟನ್ನು ಇರುತ್ತಲ್ಲ ಹಿಂಗೆ ಎಡಿಬೇಕು. ಈ ಮೇಲ್ಗಡೆ ವೇಸ್ಟ್ ಇದು. ಒಬ್ಬೊಬ್ರು ಹಾಕಿರ್ತಾರಲ್ಲೇನಪ್ಪ ಇದನ್ನೂ ದಪ್ಪ ಅಡುಗೆಲ್ಲ ಹಾಕ್ತಾರೆ. ದಪ್ಪ ಅಡುಗೆನ ಕ್ಲೀನ್ ಮಾಡಲ್ಲ, ಮೇಲ್ಗಡೆದೆಲ್ಲ ಹಂಗೆ ಹಾಕಿರ್ತಾರೆ. ಅದುವೇ ಅದೇ ಚಾಕುನಲ್ಲಿ ಹಿಂಗೆ ಅಂದ ಸಾಕು ಹೊಂಟೋಯ್ತದಲ್ವ. ಇದು ಸಣ್ಣ ಕರಳು ಇಲ್ಲಿ ತಪ್ಪಲಿರೋದು. ಇದು ಅವ್ರು ಬಟ್ಲಿಗೆ ಹಾಕಿ ಇಟ್ಟಿರ್ ತಿನ್ಕೋತಾರೆ. ತಿಂತಾರೆ. ಚರ್ಬಿ ಜಾಸ್ತಿ ಇಲ್ಲ. ಚರ್ಬಿ ಇದೇನಪ್ಪ ಎಸ್ತಲ್ಲ ಇದು ನೀನೆಸ್ತ ಇದರಲ್ಲಿ ಇತ್ತೇನೆ. ಅಯ್ಯೋ ಅವನು ಒತ್ತುತ್ತವನ ಆ ಕಡೆಯಿಂದ ಅಲ್ಲಿ ಅಲ್ಲಿ ಹಿಂದೆ ರಾಮ. ನೋಡು ನಾನೇ ಕಪ್ಪೋಗಿದ್ದೀನಿ ಅಂತಾನೆ ನೀನು ನನಗಿನ್ನ ಬ್ಲ್ಯಾಕ್ ಕಾಣಿಸ್ತಿದ್ದಿ. ನಾನೇ ಕಲರಾಗಿ ಕಾಣಿಸ್ತಿದ್ದೀನಿ. ಅಯ್ಯಪ್ಪ ಬರ್ತೀನಿ ಈ ಕಾಲ್ ತಗೊಂಡು. ಹಿಡಿಸ್ತದ ಸಣ್ಣ ಆಯ್ತವ ಕೆಳಗಡೆ ಒಂಚೂರು ನೆಲ ಕೆರಿಬೇಕಾಯ್ತಲ್ಲ. ನೆಳ್ಳಿಗಾಗಂಗೆ ಅದು ಬಿಸಿಲಿಗೆ ಹಾಕ್ಬಿಡ. ಆಡ್ಬೇಕಾದ್ರೆ ಒಳೆ ಕಟ್ಟಾಕಿರೈತದೆ.
ಹೊಸ ಇದೆಲ್ಲ ಮಗ್ಲಿ ಹಾಕೊಂಡ್ಬಿಡಿದ್ವಿ. ಹಂಗೆ ಇಲ್ಲಿ ಹಾಕಿದರೆ ಇದು ಮೆದಿಗೆ ರಾವ್ ತಗೊಳ್ತೇನೋ. ಇಲ್ಲೇ ಹಾಕೋದು ಬಿಸಿಲು ಅಲ್ಲಿ ಬಿಸ್ಲು ಆಮೇಕಿನ ಹೇಳ್ಬರ್ತದೆ ಈಗ ಮಾಡ್ತದೆ. ಆಮ್ಯಾಕಿನ ಸಂಜೆಗೆ ಮಾಡ್ತೀಯಾ? ಆಮೇಲೆ ತೀರಿಸಿ ಹೋಗೋದಲ್ಲ. ಸಿದ್ದಿ ಲಾವ್ ಸಿದ್ದಿ ಹೆಂಗೆ ಮಲ್ಗಳು ನೋಡು, ಕೇಳಿಸ್ತಾನಿಲ್ಲ ಕಿವಿ. ಸಿದ್ದಿ ಕೊಲ್ ತಣ್ಣು ಕಾಯ್ತೈತೇನ ಅಲ್ಲಿ. ಒಂದು ಕಲ್ ಮೇಲೆ ಎಲ್ಲ ಮಾಡಬೇಕು ಅಂದರೆ ಬೇಗ ಎಷ್ಟು 1-2 ಗಂಟೆ ಹಂಗೆ ಒಲೆ ಕಚ್ಕೋಬೇಕು. ಹಾಂ, ಹಿಂದಕ್ಕೊಂದು ಕಲ್ಕಲ್ಲ. ಮೂಡ್ಲಿಗಿರೋ ಮಿಂಚ್ತಾವ ಇವತ್ತು. ಚೆನ್ನಾಗಿ ಪೂಜೆ ಮಾಡೈತಿ. ಏನಪ್ಪ ಏನು ತಗೊಂಬಂದೆ? ಕೋಳಿ ಮೊಟ್ಟೆ ಏನು ಹೇಳು? ಅಲ್ಲೇ ಹಾಕ್ತೀನಿ ಬಿಡು. ಇಲ್ಲಿ ಕಡೆಗೆ ಎತ್ಕಿತ್ತ ಹಾಕೊಂಡು ಬರೀ ಒಂದು ಕೈ ಹೇಳ್ತಾನೆ. ಎಷ್ಟು ಹಿಡ್ಕೊಳಕ್ಕಂಗೆ ಅವ್ನು ಎತ್ಕಿತ್ತ ಕೈ ನಡ್ತಂತೆ. ಆಮೇಲೆ ಅಲ್ಲಿಂದ ಮೊಟ್ಟೆ ಹಿಡ್ಕೊಳಕ್ಕಾಗಲ್ವಂತೆ. ಹೆಂಗೆ ಅಲ್ಲಿಂದ ಕಷ್ಟಪಟ್ಟಂದು ಮೊಟ್ಟೆ ಆಮೇಲೆ ಇಲ್ಲಿ ಆಮ್ಲೆಟ್ ಮಾಡಲ್ಲ. ಆಮೇಲೆ ನೆಲಕ್ಕೆ ಹಾಕ್ಬಿಟ್ಟು ತಗೊಳ್ಳೋ ಸಾಮಾನುಗಳು ತಂದ ಮೀನಾ ಮೀನು ತಪ್ಪಲೆ ಸಿಗಲ್ಲ. ಅದೇ ಮೀನು ಸಿಗಡಿ ಎಲ್ಲ ಮಿಕ್ಸ್ ತಂದು ಒಂದು ಮೀನೇ ಇರಲಿಲ್ಲ ಅಲ್ಲಿ. ಚಿಕನ್ ಎರಡು ಒಲೆ ಹಿಂಗೆ ಹೆಂಗೆ ಇಡಿಸ್ತದೆ? 2 ತಪ್ಪಲು ಇಡಿಸ್ತದ? ಓ 2 ಇಡಿಸ್ತದ. ಒಂದು ಇಡಿಸ್ತದೆ. ಓಕೆ ಓಕೆ. ಈಗ ಅಯ್ಯೋ ಅಲ್ಲಿ ನೋಡಿಲ್ ಮೇಲೆ ಓ ಅಷ್ಟು ಮನ್ಗಳೇ ನೋಡ್ಕೊಳ್ಳೋ ಇಲ್ಲ ಕೈನ ಮೇಲೆ ಎಲ್ಲಿ ಜಾಗ ಹುಡಿಕೊಂಡೋಳೆ ಮನೆ ಕಣ ಬಿಡ. ಅಯ್ಯೋ ಇಲ್ಲೂ ಸಾರೊಳಗೆ ಬಿದ್ದಿದ್ದೆ ಮೇಲೆ ಸಾರ ಆಗೋಯ್ತೆ ಮೇಲೆ. ಸುಮ್ಮನೆ ರವ ಎಲ್ಲ ಮಣ್ಣು ಕಟ್ತಾ ಇದ್ದೀರಾ ತಪ್ಪಲಿಗೆ? ಆಮೇಲೆ ಉಜ್ಜಕಾಲ ಅಂತೀರವ ಅದು ಮಣ್ಣು ಕಟ್ಟಿರೋ ನಾನೇ ಉಜ್ಜಲ್ವಲ್ಲ. ತಳಕ್ಕೆ ಕಟ್ಬಿಡು. ಕಟ್ಟಿದ್ರೆ ಈಸಿ ಆಯ್ತದಲ್ವಾ ಬೆಳಗಕ್ಕೆ? ಬೆಳಗಕ್ಕೆ ಈಸಿ ಆಯ್ತದೆ. ಇಲ್ಲಾಂದರೆ ಒಂದು ದಿನೆಲ್ಲ ಅವನೇ ಉಚ್ಕೊಂಡು ಹೋಗ್ಬೇಕಾಯ್ತದೆ. ಕಲ್ಲು ಅಂತದ್ದು ಕಟ್ಟಬಾರ್ದು, ಅದು ಕಲ್ಲು ಉದುರೋಯ್ತದೆ. ಆಯ್ತಾ? ಎತ್ಕೊಂಬನ್ನಿ ಫಸ್ಟ್. ಇದು ಎತ್ಕೊಂಬ, ಆಮೇಲೆ ಅವನ್ನ ಎತ್ಕೊಂಬರಿ. ಫ್ರೆಂಡ್ಸ್, ಅಡುಗೆ ಎಲ್ಲ ಆದಮೇಲೆ ಮನೆಗೊಂದು ಫ್ರಿಡ್ಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಫ್ರಿಡ್ಜ್ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಇದು ಫ್ರಿಡ್ಜ್ ಅಂಗಡಿ ಇದು. ಹಾಗಾಗಿ ಯಾವ್ದು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ನಾನು. ಮತ್ತು ಸೋಫಾ ಸೆಟ್ಟು ಅದನ್ನು ಪರ್ಚೇಸ್ ಮಾಡಬೇಕಾಗಿತ್ತು.
ಫ್ರೆಂಡ್ ಫೈನಲಿ ಸೋಫಾ ಸೆಟ್ಟು ಮತ್ತು ಫ್ರಿಡ್ಜು ನಮ್ಮನೆಗೆ ಬಂತು ನೋಡಿ. ಇದೇ ಸೋಫಾ ಸೆಟ್ಟು. ನೆಕ್ಸ್ಟು ಫ್ರಿಡ್ಜ್ ಬಂದು ಇದು ತೊಗೊಂಬಿಟ್ಟು ಬಂದು ಮನೆಗೆ ಎಲ್ಲ ಮನೆಗೂ ಅಡ್ಜಸ್ಟ್ ಮಾಡಾಯಿತು. ಎಲ್ಲ ಎತ್ತಿಕೊಡ್ಬೇಕೇನೋ ನಾವು ಹಾಯ್ ಫ್ರೆಂಡ್ಸ್, ಹಾಗೆಯೇ ಹಸು ಕಟ್ಟೋಣ ಅಂತ ಬಂದಿದ್ದೆ. ಟೈಮ್ ಬಂದು 9 ಗಂಟೆ ಆಗಿತ್ತು. ಏನಪ್ಪ ಅಂತ ಅಂದರೆ ಒಂದು 20 ದಿನದಿಂದ ನಮ್ಮ ಕಡೆ ಮಳೆನೇ 20 ದಿನ ಯಾಕೆ ಒಂದು ತಿಂಗಳಾಯಿತು ಮಳೆನೇ ಹೊರಟೋಗ್ಬಿಟ್ಟಿತ್ತು. ಮಳೆನೇ ಉದಿರಲಿಲ್ಲ. ನೆನ್ನೆ ನೈಟು ಫುಲ್ಲು ಮಳೆ ಹೋಯ್ತು ನಮ್ಮೂರಲ್ಲಿ. ಏನು ಅಂತ ಅಂದರೆ ನಾವು ರಾಗಿ ಬಿಟ್ಟ ಮೇಲೆ ಮಳೆನೇ ಊದಿರಲಿಲ್ಲ, ಫುಲ್ ಮಳೆನೇ ಹೊಂಟೋಗ್ಬಿಟ್ಟಿತ್ತು. ಹಾಗಾಗಿ ಇಲ್ಲಿ ಹಸು ಕಟ್ಬಿಟ್ಟು ಹಾಗೆ ಬರ್ತಾ ಇದ್ದೆ. ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡಿ, ಒಂದು ಇಲ್ಲಿ ಅಣಬೆ ಎದ್ದಿದೆ. ಎಷ್ಟು ಹಾರ ಎದ್ದಿದೆ ಅಂತ ಅಂದ್ಬಿಟ್ಟು ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ಹಾರ ಅಣಬೆ ಎದ್ದಿದೆ ಅಂತ ಅಂದ್ಬಿಟ್ಟು. ನೆನ್ನೆ ಮಳೆ ಊದಿದೆ, ಇವತ್ತು ಎದ್ದಿದೆ. ನೋಡೋಣ ಅಂತ ಅಂದ್ಬಿಟ್ಟು ಹಾಗೇ ಹಿಂಗೆ ಬಂದೆ. ನೋಡಿ ಇಲ್ಲಿ ಯಾವಾಗಲೂ ಅಣಬೆ ಎದ್ದಳವು ಈ ಪ್ಲೇಸಲ್ಲಿ. ನೋಡೋಣ ಅಂತ ಬಂದೆ. ನೋಡಿ ಎಷ್ಟು ಹಾರ ಅಣಬೆ ಎದ್ದಿದೆ ಅಂತ ಅಂದ್ಬಿಟ್ಟು ನೋಡಿ. ನೋಡಿ ಎಷ್ಟು ಹಾರ ಎದ್ದಿದೆ. ಮಣ್ಣಾಗಿದೆ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಹಾರ ಅಣಬೆ ಎದ್ದಿದೆ ನೋಡಿ. ನಿನ್ನೆ ಮಳೆ ಊದಿದೆ, 20 ದಿನ ಆಗಿತ್ತು ಮಳೆ ಹೋಗಿ. ಚೆನ್ನಾಗಿದೆ, ಇದು ಮಣ್ಣಾಗಿದೆ ಅಷ್ಟೇ. ಹೋಗಿ ನೀರೊಳಕ್ಕೆಲ್ಲ ಇಸ್ತಾಕಿರೆ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಹಾರ, ಎಷ್ಟು ದೊಡ್ಡ ಸೈಜ್ ಅಣಬೆ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ನೋಡೋಣ ಇನ್ನೊಂದು ಸ್ವಲ್ಪ ಹುಡುಕ್ತೀನಿ. ಇಲ್ಲೆಲ್ಲರೂ ಎದ್ದಿದ್ರೆ ಸಿಗ್ತೇವೆ. ಯಾಕೆಂದರೆ 20 ದಿನ ಆಗಿತ್ತು, 20 ದಿನ ಅಲ್ಲ ತಿಂಗಳೇ ಆಗಿತ್ತು ಮಳೆ ಊದು. ನೆನ್ನೆ ನೈಟ್ ಮಳೆ ಊದಿದೆ. ಹಾಗೂ ಎದ್ದಾಳೆಲ್ಲ ಸೀಸನ್ ಮುಗ್ದೋಗಿದೆ ಅಂತ ಅಂದ್ಕೊಂಡೆ. ನೋಡೋಣ ಅಂತ ಹಾಗೆಯೇ ಈಗ ಬಂದೆ. ಏಕೆಂದರೆ ಆವಾಗ ಫಸ್ಟ್ ಸ್ಟಾರ್ಟಿಂಗ್ ಮಳೆ ಊದಾಗ ಈ ಸೈಡೆಲ್ಲ ನನಗೆ ಅಣಬೆ ಸಿಕ್ಕಿದ್ದು, ನಾನು ವಿಡಿಯೋದಲ್ಲಿ ತೋರಿಸಿದ್ದೆ. ಹಾಗಾಗಿ ನೋಡೋಣ ಅಂತ ಬಂದೆ. ನೋಡಿ ಎಷ್ಟು ಹಾರ ಇದೆ. ಇದು ಚೆನ್ನಾಗಿರೋ ಅಣಬೆನೇ, ಇದು ತಿನ್ನೋ ಅಣಬೆನೇ, ಅಂದರೆ ದೊಡ್ಡ ಸೈಜಲ್ಲಿ ಎದ್ದಿದೆ ಅಷ್ಟೇ. ಈಗ ಹೋಗ್ಬಿಟ್ಟು ಇದನ್ನೆಲ್ಲ ನೀರೊಳಗೆ ಇಸ್ಬಿಟ್ಟು ಹಾಕ್ತೀನಿ. ನೋಡೋಣ ಇನ್ಯಾವರ ಸಿಕ್ಕಿದ್ರೆ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಂತೂ ಇದಕ್ಕಿಂತ ಚಿಕ್ಕ ಸೈಜಲ್ಲಿ ಅಣಬೆ ನೋಡಿದ್ದೆ. ಆದರೆ ಇಷ್ಟು ದೊಡ್ಡ ಸೈಜಲ್ಲಿ ಇವತ್ತೇ ನೋಡಿದ್ದು ಅಣಬೆ. ಏನಿಲ್ಲ ಅಂದರೂ ಒಂದು ಮೀಡಿಯಮ್ ಸೈಜ್ ಅಣಬೆನ ಇದಕ್ಕೆ ಒಂದು 5 ಅಣಬೆ ಹಾಕ್ಬೋದು ನೋಡಿ. ಅಷ್ಟು ದೊಡ್ಡದಾಗಿದೆ ನೋಡಿ. ಮೀಡಿಯಮ್ ಸೈಜ್ ಅಂದರೆ ಒಂದು 5 ಹಾಕ್ಬೋದು, ಎಕ್ಸ್ಪೆಷಲಿ ಹೇಳಬೇಕು ಅಂತ ಅಂದರೆ ಇದಕ್ಕೆ. ಇವಾಗ ಇದನ್ನೆಲ್ಲ ಎಸ್ತು ನೀರಿಗೆ ಹಾಕ್ತೀನಿ. ಏನೋ ಮಾಡ್ತಿದ್ದೀರಾ? ನಾನು ತಿಂಡಿ ತಿನ್ನಬೇಕು. ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಇವತ್ತು. ನಮ್ಮ ಅಪ್ಪನ ಊರಿಗೆ ಬಿಟ್ಟು ಕೆಲ್ಸಕ್ಕೆ ಹೋದರು. ಮತ್ತು ನಾನು ನಿಮಗೆ ಸಿಗ್ತೀನಿ.